हाय बच्चों। आज आज का पाठ 6 हसो हसाओ। ಪಾಠ 6 ಹಸೋ ಹಸಾವು ಅಂದರೆ ಹಸೋ ಅಂದರೆ ನಗು ಮತ್ತು ಹಸಾವು ಅಂದರೆ ನಗುಸು ಅಂತ. ಹಸೋ ಹಸಾವು. ನಾವು ಜೀವನದಲ್ಲಿ ಮಕ್ಕಳೇ ಯಾವುದೇ ಕಷ್ಟ ಬರಲಿ ದುಃಖ ಬರಲಿ ಏನಾದರೂ ಯಾರಾದರೂ ನಮ್ಮನ್ನು ನಗಿಸ್ಬಿಟ್ರೆ ನಾವು ಅಷ್ಟೇ ದುಃಖದಲ್ಲಿದ್ದರೂ ಸಹ ನಾವು ನಗ್ನಾಡ್ಬಿಡ್ತೀವಿ ಅಲ್ವಾ. ಪ್ರತಿಯೊಂದು ಆರೋಗ್ಯದ ಗುಟ್ಟು ಏನಂದರೆ ನಮ್ಮ ನಗು ಇದ್ರೇ ಜೀವನದಲ್ಲಿ ಖುಷಿ ಸಂತೋಷ ಉಲ್ಲಾಸ ಎಲ್ಲನೂ ಸಹ ಇರುತ್ತೆ. ಎಲ್ಲ ಟೈಮಲ್ಲೂ ಸಹ ನಾವು ದುಃಖನೇ ಪಡಲ್ಲ ಅಲ್ವಾ. ಕೆಲವು ಟೈಮಿಗೆ ನಗ್ತೀವಿ, ಕೆಲವು ಟೈಮಲ್ಲಿ ಅಳ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಸಾಮಾನ್ಯವಾಗಿ ಮಕ್ಕಳೇ ನಿಮಗೆಲ್ಲರಿಗೂ ಸಹ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಏನು ಕಾಣ್ತಾ ಇದೆ ನಿಮಗೆ? ಒಬ್ಬ ಜೋಕರ್ ರೀತಿ ಕಾಣ್ತಾ ಇದ್ದಾನೆ. ಈಗ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಸಹ ಒಬ್ಬ ಜೋಕರ್ ಬಂದ್ಬಿಟ್ರೆ ನಿಮ್ಮ ಮುನ್ಗಡೆ ಏನಾದರೂ ಒಂದು ಜೋಕ್ಸ್ ಮಾಡಿದಾಗ, ಏನಾದರೂ ಒಂದು ನರ್ತನೆಯನ್ನು ಮಾಡಿದಾಗ ನಿಮಗೆಲ್ಲರಿಗೂ ತಡ್ಕೊಳ್ಳೋಷ್ಟು ಖುಷಿ ನಿಮ್ಮಲ್ಲಿ ಬರುತ್ತೆ. ಅವಾಗೇನು ಮಾಡ್ತೀರಾ? ನಗ್ತೀರಾ. ನೀವು ನಗ್ತೀರಾ, ಬೇರೆಯವ್ರಿಗೂ ಸಹ ನಗಿಸ್ತೀರ. ಇಲ್ಲ ಯಾರಾದರೂ ಅಳ್ಕೊಂಡು ಕೂತ್ಕೊಂಡು ಪಾಪ ಬೇಜಾರಲ್ಲಿದ್ದಾಗ ಹೇಗಾದರೂ ಮಾಡಿ ಅವ್ರಿಗೆ ನಾವು ನಗಿಸ್ಬೇಕು ಅನ್ನುವಂಥದ್ದು ಪ್ರಯತ್ನ ಪಟ್ಟು ಏನು ಮಾಡ್ತೀವಿ? ಏನೋ ತರಾವರಿ ಆಟಗಳನ್ನು ಸಹ ಆಡಿ ನಾವು ಅವರನ್ನು ನಗಿಸ್ತೀವಿ, ಅವರ ದುಃಖವನ್ನು ದೂರ ಮಾಡ್ತೀವಿ. ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ನಗು ಬೇಕೇ ಬೇಕು. ನಗು ಜೀವನದ ಅತಿ ಮುಖ್ಯವಾದಂತಹ ಒಂದು ಅಮೂಲ್ಯವಾದಂತಹ ಒಂದು ವಜ್ರ ಇದ್ದಂಗೆ ಅಲ್ವಾ. ಅದನ್ನು ಯಾವತ್ತೂ ಬೇಕಾದರೂ ಸಹ ನಾವು ಶಾಶ್ವತವಾಗಿ ನಾವು ನಗ್ನಗ್ತಾನೆ ಜೀವನ ಸಾಗಿಸ್ಬೇಕು. ಈ ಒಂದು ಪದ್ಯದಲ್ಲಿ ಹಸೋ ಮತ್ತು ಹಸಾವು. ಹಸೋ ಅಂದರೆ ನಗು ಮತ್ತು ನಗಸು ಅಂತ. ಒಂದ್ಸಲ ಪದ್ಯವನ್ನು ಓದ್ತೀನಿ, ನೀಟಾಗಿ ನೋಡಿ. ಹಸ್ನಾ ಸಬ್ಕು ಖೂಬ್ ಹಸಾನಾ ಹೈ ಯೇ ಮೇರಾ ಕಾಮ್. ಹಸ್ನಾ ಸಬ್ಕು ಖೂಬ್ ಹಸಾನಾ ಹೈ ಯೇ ಮೇರಾ ಕಾಮ್. ಅಜೀಬ್ ಟೋಪಿ ಕಪಡೆ ಮೇರೆ ಜೋ ಕರ್ ಮೇರಾ ನಾಮ್. अजीब टोपी कपड़े मेरे जो कर मेरा नाम. तुम भी बनकर जोकर सबको खूब हंसाना भाई. तुम भी बनकर जोकर सबको खूब हंसाना भाई. रोने से नहीं सुख मिलता है, हंसने में ही भलाई. रोने सूरत भाती किसको, उससे होगी निराशा. पर हंसी में भरी पड़ी है जीवन की अभिलाषा. ಎಷ್ಟು ಚೆನ್ನಾಗಿ ಈ ಪದ್ಯದಲ್ಲಿ ಹೇಳಿದ್ದಾನೆ ನೋಡಿ. ಹೌದು, ನಗು ಅನ್ನುವಂಥದ್ದು ಒಂದು ನಿಜವಾಗ್ಲೂ ನಮಗೆ ಜೀವನದಲ್ಲಿ ಅಷ್ಟು ಖುಷಿ ಕೊಡುವಂಥದ್ದು ಈ ನಗು. ಎಷ್ಟೇ ದುಃಖದಲ್ಲಿದ್ದರೂ ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಒಂಚೂರು ನಗ್ಬಿಟ್ರೆ ಮನಸ್ಸಿಗೇನೋ ಸಮಾಧಾನ ಸಿಕ್ಕುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಈ ಪದ್ಯದಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ನೋಡಿ, ಒಬ್ಬ ಜೋಕರ್ ಕಾಣ್ತಾ ಇದ್ದಾನೆ ಇಲ್ಲಿ. ಅಲ್ಲಿ ಮಕ್ಕಳೆಲ್ಲ ನಗ್ತಾ ಇದ್ದೀರಾ. ಈಗ ಸ್ಕೂಲಲ್ಲಿ ನೀವು ಏನಾದರೂ ಒಂದು ಫಂಕ್ಷನ್ ಕಾರ್ಯಕ್ರಮ ಇಟ್ಟಾಗ ಯಾರಾದರೂ ಬಂದು ನಿಮ್ಮನ್ನು ಜೋಕ್ಸ್ ಮಾಡಿ, ಹಾಡುಗಳನ್ನು ಹಾಡಿ, ಏನಾದರೂ ಒಂದು ಚುಟುಕುಗಳನ್ನು ಹೇಳಿ, ಮಿಮಿಕ್ರಿಗಳನ್ನು ಮಾಡಿ ನಿಮ್ಮ ಮನಸ್ಸನ್ನು ಏನು ಮಾಡ್ತಾರೆ? ನಗು ಕಡೆ ಎಳಿತಾರೆ ಅಲ್ವಾ. ಯಾರೂ ಸಹ ಮುಖ ಊದಿಸ್ಕೊಂಡು ಕೂತ್ಕೊಳ್ಳಲ್ಲ. ಎಲ್ಲರೂ ಸಹ ಅವ್ರ ನರ್ತನೆಗಳನ್ನು ನೋಡಿ ಏನು ಮಾಡ್ತೀವಿ? ನಾವು ನಗೋದನ್ನು ಪ್ರಯತ್ನ ಪಡ್ತೀವಿ. ಇಲ್ಲಿ ಪದ್ಯದಲ್ಲಿ ನೋಡಿ, ಹಸ್ನಾ ಸಬ್ಕು ಖೂಬ್ ಹಸಾನ. ಹಸ್ನ ಅಂದರೆ ನಗ್ಸು, ಮತ್ತು ಎಲ್ಲರಿಗೂ ಖೂಬ್ ಹಸಾನ ಅಂದರೆ ನೀನು ನಗಿ, ಅವರು ಬೇರೆಯವ್ರಿಗೂ ಸಹ ನಗ್ಸು. ಹಸ್ನಾ ಸಬ್ಕು ಖೂಬ್ ಹಸಾನ. ಹಸ್ನ ನಗು, ಮತ್ತು ಸಬ್ಕು ಅಂದರೆ ಎಲ್ಲರಿಗೂ. ಖೂಬ್ ಹಸಾನ, ಖೂಬ್ ಅಂದರೆ ತುಂಬ ನಗ್ಸು ಅಂತ. ನೀನು ನಗು ಮತ್ತು ಬೇರೆಯವ್ರಿಗೂ ಸಹ ನಗ್ಸು ಅಂತ. ಹೈ ಯೇ ಮೇರಾ ಕಾಮ್. ಇಲ್ಲಿ ಒಬ್ಬ ಜೋಕರ್ ಹೇಳ್ತಾ ಇದ್ದಾನೆ, ನನ್ನ ಒಂದು ಕೆಲಸ ಏನು ಅಂದರೆ ಹಸ್ನ, ನಾನು ನಗ್ತೀನಿ, ಬೇರೆಯವ್ರಿಗೂ ಸಹ ನಗಿಸ್ತೀನಿ, ಇದೀ ನನ್ನ ಕೆಲಸ. ಹೇ ಮೇರಾ ಕಾಮ್ ಅಂದರೆ ಈ ನನ್ನ ಕೆಲಸ. ಅಜೀಬ್ ಟೋಪಿ ಕಪಡೆ ಮೇರೆ ಜೋಕರ್ ಮೇರಾ ನಾಮ್. ಅಜೀಬ್ ಟೋಪಿ, ಜೋಕರ್ ಹಾಕೊಳ್ಳುವಂತಹ ಟೋಪಿ ಹೆಂಗಿರುತ್ತೆ? ಒಂಥರ ಬೇರೆ ಕಲರ್ ಇರುತ್ತೆ ಅಲ್ವಾ. ರೆಡ್ ಕಲರ್ ಇರುತ್ತೆ, ಅದಕ್ಕೊಂದು ಗೊಂಬೆ ಇರುತ್ತೆ. ಏನಾದರೂ ಒಂದು ವಿಚಿತ್ರವಾದಂತಹ ಒಂದು ಟೋಪಿನ ನೀವು ನೋಡ್ತೀರ. ಜೋಕರ್ ಸಾಮಾನ್ಯವಾಗಿ ನೀವು ಹಾಕ್ಕೊಳ್ಳಲ್ಲ. ನೀವು ಬರ್ತ್ಡೇಗಳಲ್ಲಿ ಏನಾದರೂ ಒಂದು ಫಂಕ್ಷನ್ಗಳಲ್ಲಿ ಜೋಕರ್ಗಳು ಬಂದಾಗ ನೀವು ಈ ಟೋಪಿಗಳನ್ನು ನೋಡಿ ಖುಷಿ ಪಡ್ತೀರ ಅಲ್ವಾ. ಜೋಕರ್ ಹಾಕೊಳ್ಳುವಂತಹದ್ದು ಬಟ್ಟೆ ಯಾವ ರೀತಿಲಿ ಇರುತ್ತೆ, ಅವನ ಟೋಪಿ ಯಾವ ರೀತಿ ಇರುತ್ತೆ, ಅವನ ಮೇಕಪ್ ಯಾವ ರೀತಿಲಿ ಇರುತ್ತೆ, ಎಲ್ಲನೂ ಸಹ ನಿಮಗೆ ಗೊತ್ತು. ಅಜೀಬ್ ಟೋಪಿ ಕಪಡೆ ಮೇರೆ ಜೋಕರ್ ಮೇರಾ ನಾಮ್. ಇಲ್ಲಿ ಜೋಕರ್ ಏನು ಹೇಳ್ತಾ ಇದ್ದಾನೆ ಅಂದರೆ ಅಜೀಬ್ ಟೋಪಿ, ವಿಚಿತ್ರವಾದಂತಹ ಟೋಪಿ,
ಕಪ್ಪಡೆ ಮೇರೆ, ಆಮೇಲೆ ಬಟ್ಟೆನೂ ಸಹ ನಂದು ವಿಚಿತ್ರವಾದಂತು. ನಾನೊಬ್ಬ ಯಾರು? ಜೋಕರ್. ನನ್ನ ಹೆಸರು ಏನು? ಜೋಕರ್ ಅಂತ. ಜೋಕರ್ ಮೇರಾ ನಾಮ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಹಸ್ನಾ ಸಬ್ಕು ಖೂಬ್ ಹಸಾನ ಹೈ ಯೇ ಮೇರಾ ಕಾಮ್. ನಗಬೇಕು, ನಗಿಸ್ಬೇಕು, ಇದೇ ನನ್ನ ಕೆಲಸ ಅಂತ ಹೇಳ್ತಾ ಇದ್ದಾನೆ. ಮತ್ತು ಅಜೀಬು ಟೋಪಿ ಅಂದರೆ ವಿಚಿತ್ರವಾದಂತಹ ಟೋಪಿ, ವಿಚಿತ್ರವಾದಂತಹ ಬಟ್ಟೆ ಹಾಕೊಳ್ಳುವಂತಹದ್ದವನು ನಾನು. ನನ್ನ ಹೆಸರು ಏನು? ಜೋಕರ್ ನನ್ನ ಹೆಸರು ಅಂತ ಹೇಳ್ತಾ ಇದ್ದಾನೆ. ತಬಿ ಬನ್ಕರ್ ಜೋಕರ್ ಸಪ್ಪು ಖೂಬ್ ಹಸಾನ ಭಾಯಿ. ತುಂಬಿ ಬನ್ಕರ್, ತುಂಬಿ ಅಂದರೆ ನೋಡಿ, ನಾವು ಒಬ್ಬನೇ ಜೋಕರಾಗಿ ನಿಮ್ಗೆ ನಗ್ಸೋದಲ್ಲ, ನೀವು ಸಹ ಜೋಕರಾಗಿ ನಿಮ್ಮ ಮನೆಯಲ್ಲಿ ಯಾರು ಕೋಪದಲ್ಲಿರ್ತಾರೆ, ಯಾರು ಒಂದು ಕಷ್ಟದಲ್ಲಿರ್ತಾರೆ, ನೋವಲ್ಲಿರ್ತಾರೆ, ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಮನೆ ಫ್ಯಾಮಿಲಿಗಳಲ್ಲೇ ಆಗಿರ್ಬೋದು, ಏನೋ ಒಂದು ಜಗಳ ಸಮಾರಂಭಗಳು ನಡೆದಾಗ ಬೇಜಾರಾಗಿರುತ್ತೆ, ಏನೋ ತಮಾಷೆ ಮಾಡುವಂಥದ್ದು, ನಗಿಸುವಂಥದ್ದು, ಅವರ ಕಷ್ಟವನ್ನು ದೂರ ಸೆಳೆಯುವಂಥದ್ದು, ಈ ರೀತಿ ಎಲ್ಲ ಕೆಲಸಗಳನ್ನು ನೀವು ಪ್ರಯತ್ನ ಮಾಡಿದ್ದೀರಾ ನೀವು ಸಹ ಅಲ್ವಾ? ಅದೇ ರೀತಿಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನಾನು ಒಬ್ಬನೇ ಜೋಕರಾಗಿ ನಿಮ್ಮಲ್ಲೆಲ್ಲನೂ ಸಹ ನಗ್ಸೋದಲ್ಲ, ನೀವು ಸಹ ಜೋಕರ್ ಬಟ್ಟೆಗಳನ್ನು ಹಾಕ್ಕೊಂಡು ಬೇರೆಯವ್ರಿಗೂ ಸಹ ನಗಿಸಬಹುದು ಅಂತ ಹೇಳ್ತಾನೆ. ರೋನೆ ಸೇ ನಹಿ ಸುಖ್ ಮಿಲ್ತಾ ಹೈ ಹಸ್ನೆ ಮಿಹಿ ಬಲಾಯಿ. ನಾವು ರೋನೆ ಅಂದರೆ ಅಳುವಂಥದ್ದು. ಹತ್ತು ಕಣ್ಣಲ್ಲಿ ನೀರು ಹಾಕಿದ್ರೂ ಸಹ ನಮ್ಮ ಕಣ್ಣೀರಿನ ಒರೆಸೋರು ಯಾರೂ ಸಹ ಬರಲ್ಲ. ನಮ್ಮೊಂಥರ ವಿಚಿತ್ರವಾದಂತಹ ನಮ್ಮ ಜೀವನ ಅಲ್ವಾ? ಖುಷಿ ಬಂದಾಗ ನಗ್ತೀವಿ, ಕಷ್ಟ ಬಂದಾಗ ಅಳ್ತೀವಿ, ಇದೇ ನಮ್ಮ ಜೀವನ. ಆದರೆ ಜೀವನ ಪರ್ಯಂತವಾಗಿ ನಾವು ಸುಖನೂ ಸಹಿಸಬೇಕು, ದುಃಖನೂ ಸಹ ಸಹಿಸಬೇಕು. ಯಾವುದೇ ರೀತಿಯಲ್ಲೂ ಸಹ ಜೀವನದಲ್ಲಿ ಏನಾದರೂ ಒಂದು ಬದುಕಬೇಕು ಅಂದರೆ ಕಷ್ಟ ಸುಖ ಬಂದೇ ಬರುತ್ತೆ. ಆ ಕಷ್ಟ ಸುಖದಲ್ಲಿ ಅಳುನೂ ಬರುತ್ತೆ, ನಗುನೂ ಸಹ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಮಾನವಾಗಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಅಳದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಕಣ್ಣೀರು ವೇಸ್ಟ್ ಮಾಡ್ತೀವಿ, ನಮ್ಮ ಕಣ್ಣುಗಳಿಗೆ ನೋವು ಕೊಡ್ತೀವಿ, ನಮ್ಮ ಮನಸ್ಸನ್ನು ನೋವು ಮಾಡ್ಕೋತೀವಿ, ನಮಗೆ ನಾವೇ ಶಿಕ್ಷೆಯನ್ನು ಕೊಟ್ಕೋತೀವಿ. ಅದಕ್ಕೋಸ್ಕರ ಅಂತಹ ಕೆಲಸ ಮಾಡಬೇಡಿ. ಏನು ಕಷ್ಟ ಇದ್ದರೂ ಸಹ ಒಂದು ನಿಮಿಷದಲ್ಲಿ ನಿಮ್ಮ ಒಂದು ತುಟಿಗಳಲ್ಲಿ ನಗು ಬರಲಿ, ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಸಂತೋಷ ತುಂಬಿರಲಿ, ಖುಷಿ ತುಂಬಿರಲಿ. ಅದೇ ಜೀವನದ ಒಂದು ಮಹತ್ವವಾದಂತಹ ಒಂದು ಸಾಧನೆ ಅಂತ ಹೇಳ್ತಾ ಇದ್ದಾನೆ. ಹಸ್ನೆ ಮಿಹಿ ಹೇ ಭಲಾಯಿ, ನಗ್ನಗ್ತಾ ಇರಬೇಕು. ಇವತ್ತಿದ್ದ ಮನುಷ್ಯ ನಾಳೆ ಸತ್ತೋಯ್ತಾನೆ ಅಲ್ವಾ? ಯಾವ ಜೀವನಕ್ಕೋಸ್ಕರ ನಾವು ಕೋಪದಲ್ಲಿ ಮುನಿಸ್ಕೊಂಡು ಅಳ್ಕೊಂಡು ಇರಬೇಕು? ಅಳು ಬಂದೇ ಬರುತ್ತೆ ಸಾಮಾನ್ಯವಾಗಿ. ದುಃಖ ಆದಾಗ, ಮನಸ್ಸಿಗೆ ನೋವು ಆದಾಗ, ಯಾರಾದರೂ ಬೋದಾಗ, ಏನಾದರೂ ಒಂದು ಫೀಲಿಂಗ್ಸ್ ಆದಾಗ, ಸಾವಾದಾಗ, ಏನೋ ಒಂದು ಮನಸ್ಸಿಗೆ ದುಃಖ ಆದಾಗ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಕಣ್ಣಲ್ಲಿ ನಮಗೆ ಬೇಗ ನಮ್ಮ ಕಣ್ಣುಗಳು ಬೇಗ ತುಂಬಿಕೊಳ್ಳುತ್ತೆ ಅಲ್ವಾ? ಅದೇ ರೀತಿ ಮಕ್ಕಳೇ, ಅವ್ನು ಜೋಕರ್ ಏನು ಹೇಳ್ತಾ ಇದ್ದಾನೆ? ಅಳಬೇಡಿ, ಅಳೋರಿಂದ ಏನೂ ಸುಖ ಸಿಕ್ಕಲ್ಲ. ಯಾವತ್ತೂ ಸಹ ನಗ್ನಗ್ತಾ ಇರಿ, ನಿಮ್ಮ ಮನಸ್ಸನ್ನು ಖುಷಿಯಾಗಿಟ್ಟಿರಿ ಅಂತ ಹೇಳ್ತಾನೆ. ಅದರಲ್ಲೇ ಜೀವನದ ಒಂದು ಜೀವನದಲ್ಲಿ ಇರುವಂತಹ ಬದುಕು ಅಂತ ಹೇಳ್ತಾ ಇದ್ದಾನೆ. ರೋನಿ ಸೂರತ್ ಭಾತಿ ಕಿಸ್ಕು ಉಸ್ಮೆ ಹೋಗಿ ನಿರಾಶ. ಈಗ ಅಳ್ತವನ ಮುಖ ನೋಡಿದ್ರೆ ಹೆಂಗೆ ಕಾಣುತ್ತೆ? ಮುಖ ಎಲ್ಲ ರೆಡ್ ಆಗಿಬಿಡುತ್ತೆ, ಕಣ್ಣೆಲ್ಲ ರೆಡ್ ಆಗಿರುತ್ತೆ, ಏನೋ ಮುಖ ಎಲ್ಲ ಊದಿಸ್ಕೊಂಡು ಏನೋ ಅಪ್ಪ ಅಂತ ಕೂತಿರ್ತಾನೆ ಅಲ್ವಾ? ಅವ್ನ ಮುಖದಲ್ಲಿ ಎಷ್ಟೇ ನಗಿಸಿದ್ರು ಸಹ ನಗು ಬರಲ್ಲ. ಅದೇ ನಗ್ತಾ ಇರೋನ ಮುಖ ನೋಡಿದ್ರೆ ಒಂದೇ ಗುಲಾಬಿ ಹೂವು ಅರಳ್ದಂಗೆ ಏನಾಗುತ್ತೆ? ಮುಖ ನಗ್ನಗ್ತಾ ಇರುತ್ತೆ, ಖುಷಿಯಾಗಿ ಗುಲಾಬಿ ಕೆನ್ನೆಗಳಿಂದ ತುಂಬಿರುತ್ತೆ. ನಮ್ಮ ನಗು ನಿಜವಾಗ್ಲೂ ನಮ್ಮ ಆರೋಗ್ಯಕ್ಕೆ ಶ್ರೇಷ್ಠವಾದಂಥದ್ದು ಅಲ್ವಾ? ಪ್ರತಿಯೊಂದು ರೋಗಕ್ಕೆ ಮದ್ದು ಏನು ಅಂದರೆ ನಮ್ಮ ನಗುವುದರಿಂದ ಮನಸ್ಸಿಗೆ ಸಮಾಧಾನವೂ ಸಹ ಸಿಕ್ಕುತ್ತೆ, ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ, ನಮ್ಮ ಮೈಂಡು ಸಹ ಫ್ರೆಶ್ ಆಗಿರುತ್ತೆ, ನಮ್ಮ ದಿನವೂ ಸಹ ತುಂಬ ಚೆನ್ನಾಗಿ ನಾವು ಕಳಿತೀವಿ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಜೋಕರ್ ಅಂದರೆ, ರೋನಿ ಸೂರತ್. ರೋನಿ ಅಂದರೆ ಅಳುವಂತಹ, ಸೂರತ್ ಅಂದರೆ ಮುಖ. ಅಳುವಂತಹ ಮುಖ ಯಾರಿಗಿಷ್ಟ? ಯಾರಿಗೂ ಸಹ ಇಷ್ಟ ಆಗಲ್ಲ ಅಲ್ವಾ? ನಗಿದ್ರೆ ತಾನೇ ಖುಷಿ. ಉಸಸೆ ಹೋಗಿ ನಿರಾಶ. ಅಳು ಮುಖ ನೋಡಿದ್ರೆ ಬೇರೆಯವ್ರಿಗೂ ಸಹ ದುಃಖ ಆಗುತ್ತೆ, ಬೇರೆಯವ್ರಿಗೂ ಸಹ ಅಳು ಬರುತ್ತೆ. ಅಯ್ಯೋ ಇವ್ರು ಅಳ್ತಾ ಇದ್ದಾರಲ್ಲ, ನಾವು ಹೆಂಗೆ ನಗೋದು ಅಂತಾರೆ ಅಲ್ವಾ? ಅವ್ರು ಅಳ್ತಾ ಇದ್ದರೆ ನಾವು ಸಹ ಅಳ್ತಾ ಇರ್ತೀವಿ. ಈಗ ಉದಾಹರಣೆಗೆ ಸಾವು ಮನೆಗೆ ಹೋದಾಗ ನಾವು ಅಲ್ಲೆಲ್ಲರೂ ಸಹ ಅಳ್ತಾ ಇರ್ತಾರೆ. ಸುಮ್ಮನಾಗಿದ್ದಾಗ ಆಹಾ ಅಂತ ನಗೋಕ್ಕಾಗುತ್ತಾ ನಾವು ಅಲ್ವಾ? ನಗಿದ್ರೆ ಏನಂತಾರೆ? ನೋಡು, ನಾವೆಲ್ಲ ಅಳ್ತಾ ಇದ್ದರೆ ಇವನು ಎಷ್ಟು ನಗ್ತಾ ಇದ್ದಾನೆ ಅಂತ
ಯಾವ ರೀತಿಯಲ್ಲಿ ಮಾತುಗಳು ಬರುತ್ತೆ, ಯಾವ ಸಿಚುವೇಷನಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಯಾವ್ಯಾವ ರೀತಿಯಲ್ಲಿ ನಡ್ಕೋಬೇಕು ಎಲ್ಲರೂ ಸಹ ನಮಗೆ ಗೊತ್ತು ಅಲ್ವಾ ಮಕ್ಕಳೇ. ಅದಕ್ಕೋಸ್ಕರ ಯಾವತ್ತೂ ಸಹ ಏನೇ ಕಷ್ಟ ಬರಲಿ ಏನೇ ದುಃಖ ಬರಲಿ ಯಾವತ್ತೂ ಸಹ ನಾವು ಅಳಬಾರ್ದು. ಅಳೋದ್ರಿಂದ ನಮಗೇನೂ ಸಹ ಪ್ರಯೋಜನ ಇಲ್ಲ. ಅಳಿದ್ರೆ ನಮ್ಮ ಮುಖ ಡಲ್ನೆಸ್ ಆಗಿಬಿಡುತ್ತೆ, ಮುಖದಲ್ಲಿ ರಿಂಕಲ್ಸ್ಗಳು ಬಂದ್ಬಿಡುತ್ತೆ, ಮುಖ ಒಂಥರ ವಿಚಿತ್ರವಾಗಿ ಕಾಣುತ್ತೆ, ಮತ್ತು ಫೇಸ್ ಎಲ್ಲ ಡಲ್ ಆಗಿಬಿಡುತ್ತೆ, ಕಣ್ಣೆಲ್ಲ ಊದ್ಕೊಂಡಿರುತ್ತೆ, ಆಮೇಲೆ ಹೆಂಗೋ ವಿಚಿತ್ರವಾಗಿ ಹುಚ್ಚುರ್ಕಣಂಗೆ ನಾವು ಕಾಣ್ತೀವಿ. ಅದೇ ನೀಟಾಗಿ ನಗ್ಬಿಟ್ಟು ಖುಷಿಯಾಗಿದ್ದರೆ ನಮ್ಮ ಮೈ ಮನಸ್ಸು ಎಲ್ಲನೂ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸಹ ಅಳಬಾರ್ದು ಅಂತ ಹೇಳ್ತಾ ಇದ್ದಾನೆ. ಪರ್ ಹಸಿ ಮೇ ಭರಿ ಪಡಿ ಹೈ ಜೀವನ್ ಕಿ ಅಭಿಲಾಷಾ. ಆದರೆ ಜೀವನದ ಒಂದು ಅಭಿಲಾಷೆ, ಜೀವನದ ಒಂದು ಆಸೆ ಆಕಾಂಕ್ಷೆಗಳು, ನಾವು ಮುಂದೆ ಚೆನ್ನಾಗಿರಬೇಕು ಅನ್ನೋಂಥದ್ದು ಏನಿದೆ ಅಂದರೆ, ಯಾವುದೇ ಕಷ್ಟ ಬಂದರೂ ಆ ಕಷ್ಟ ಇದ್ದೇ ಇರುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ಕಷ್ಟಗಳು, ನೋವುಗಳು, ದುಃಖಗಳು ಬಂದೇ ಬರುತ್ತೆ. ಅದೆಲ್ಲನೂ ಸಹ ಏನು ಮಾಡಬೇಕು, ಒಂದು ಕಡೆ ಸೈಡಲ್ಲಿಟ್ಟು ನಾವು ನಗ್ನಗ್ತಾ ಜೀವನವನ್ನು ಸಾಗಿಸ್ಬೇಕು, ನಗ್ನಗ್ತಾ ಜೀವನವನ್ನು ಮಾಡಬೇಕು. ನಾವು ನಗಬೇಕು, ಬೇರೆಯವ್ರಿಗೂ ಸಹ ನಗಿಸ್ಬೇಕು. ಅದ ಜೀವನದ ಅಭಿಲಾಷೆ. ಜೀವನದ ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಒಳ್ಳೆಯ ಒಂದು ಗುಣ. ಪ್ರತಿಯೊಬ್ಬರು ಸಹ ಚೆನ್ನಾಗಿ ನಕ್ಕು ನೆಲೆದು ಖುಷಿಯಾಗಿ ಜೀವನದಲ್ಲಿ ಸಂತೋಷವಾಗಿರಬೇಕು. ನಾವು 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 ದುಃಖದಲ್ಲಿ ಇದ್ದರೂ ಸಹ ಬೇರೆಯವ್ರಿಗೆ ನಾವು ಖುಷಿಯನ್ನು ಕೊಡಬೇಕು, ಬೇರೆಯವ್ರಿಗೆ ಮುಖದಲ್ಲಿ ನಗುವನ್ನು ತರಬೇಕು. ಅದೇ ಮನುಷ್ಯನ ಮುಖ್ಯವಾದಂತಹ ಒಂದು ಜೀವನದ ಗುರಿ. ನಾವು ಹೊತ್ತು ಬೇರೆಯವ್ರಿಗೂ ಅಳಿಸೋದಲ್ಲ. ನಾವು ಎಷ್ಟೇ ದುಃಖ ಇದ್ದರೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬೇರೆಯವ್ರನ್ನ ನಗ್ತು ಮಾತಾಡ್ತೀವಲ್ಲ, ಅದೇ ಖುಷಿ. ಆಯಿತಾ. ಅದಕ್ಕೋಸ್ಕರ ಜೀವನದಲ್ಲಿ ಯಾವುದೇ ಕಷ್ಟ ಬರಲಿ, ಯಾವುದೇ ದುಃಖ ಬರಲಿ, ಏನೇ ಸಮಸ್ಯೆಗಳು ಬಂದರೂ ಸಹ ಜೀವನ ಕಷ್ಟ ಸುಖದ ಒಂದು ದೋಣಿ ಇದ್ದಂಗೆ ಅಲ್ವಾ, ಸಾಕ್ತಾನೆ ಇರುತ್ತೆ. ಅದಕ್ಕೋಸ್ಕರ ಜೀವನದಲ್ಲಿ ಯಾವತ್ತೂ ಸಹ ನಾವು ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು, ಕಿಲ ಅಂತ ನಗ್ನಗ್ತಾ ಜೀವನವನ್ನು ಮಾಡಬೇಕು ಅಂತ ಈ ಜೋಕರು ಸಹ ಹೇಳ್ತಾ ಇದ್ದಾನೆ ಅಲ್ವಾ ಮಕ್ಕಳೇ. ನಿಜ ತಾನೇ. ಇನ್ನೊಂದು ಸಲ ನಾನು ಹೇಳ್ತೀನಿ ನೋಡಿ. ಹಸ್ನ ಅಂದರೆ ಮಕ್ಕಳೇ ನಗುವುದು, ಹಸಾನ ಅಂದರೆ ನಗಿಸುವುದು. ಇಲ್ಲಿ ಬನಾನಾ ಅಂದರೆ ಮಾಡುವುದು, ಆಯಿತಾ. ರೋನ ಅಂದರೆ ಅಳುವಂಥದ್ದು, ಮಿಲ್ಲ ಅಂದರೆ ನಾವೆಲ್ಲರೂ ಒಟ್ಟಾಗಿ ಸಿಕ್ಕುವಂಥದ್ದು, ಮತ್ತು ಬಂತತ ಹೋನ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಖುಷಿಯಾಗಿ ಇರಬೇಕು ಅನ್ನುವಂಥದ್ದು. ಇನ್ನೊಂದು ಸಲ ಪದ್ಯವನ್ನು ಓದ್ತೀನಿ, ನೀವು ಸಹ ಅದೇ ರೀತಿ ನೀಟಾಗಿ ಓದಿ ಖುಷಿಯಾಗಿ ಉತ್ಸಾಹದಿಂದ ಚೆನ್ನಾಗಿ ಮನೆಯಲ್ಲಿ ಖುಷಿ ನಗ್ನಗ್ತಾ ಈ ಪದ್ಯವನ್ನು ಹಾಡ್ತಾ ನೀವು ನಗಿರಿ, ಬೇರೆಯವ್ರಿಗೂ ಸಹ ನಗಿಸಿರಿ. ಆಯಿತಾ. ಹಸ್ನಾ ಸಬ್ಕೋ ಖೂಬ್ ಹಸಾನಾ ಹೈ ಯೇ ಮೇರಾ ಕಾಮ್, ಅಜೀಬ್ ಟೋಪಿ ಕಪಡೆ ಮೇರೆ ಜೋಕರ್ ಮೇರಾ ನಾಮ್, तुम भी बनकर जोकर सबको खूब हंसाना भाई, रोने से नहीं सुख मिलता है हंसने में ही भलाई, रोनी सूरत भाती किसको उससे होगी निराशा, पर हंसी में भरी पड़ी है ಜೀವನ್ ಕಿ ಅಭಿಲಾಷಾ. ಅರ್ಥ ಆಯ್ತಾ ಮಕ್ಕಳೇ. ನೋಡಿ, ನಗುವುದರಿಂದ ನಮಗೆ ಒಳ್ಳೆ ಆರೋಗ್ಯನೂ ಸಹ ಸಿಕ್ಕುತ್ತೆ, ಖುಷಿನೂ ಸಹ ಸಿಕ್ಕುತ್ತೆ. ಜೀವನದಲ್ಲಿ ನಾವು ಖುಷಿಯಾಗೂ ಸಹ ಇರಬಹುದು ಅಲ್ವಾ. ನಾವು ಜೋಕರ್ನ ನೋಡ್ಕೊಂಡು ಮಾತ್ರ ನಗೋದಲ್ಲ, ನಾವು ಜೋಕರ್ ಕಣಗೆ ಇದ್ದು ನಾವು ಸಹ ನಗ್ನಗ್ತಾ ಬೇರೆಯವ್ರಿಗೂ ಸಹ ಸಂತೋಷವನ್ನು ಕೊಡುವಂಥದ್ದೇ ಈ ಜೀವನದ ಮುಖ್ಯವಾದಂತಹ ಗುರಿ. ಆಯಿತಾ ಮಕ್ಕಳೇ. ಹಾಂ